ಇಲ್ಲಿ ಗಂಡ ಹೆಂಡತಿ ಅಂತ ಅಂದ್ರೆ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಅವರು ಸಂಸಾರದ ಎರಡು ಕಣ್ಣುಗಳಾಗಿರ್ಬೇಕು. ಇಲ್ಲಿ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಮಗಳು ಗಂಡ ದುಡ್ಡು ಕಳ್ಕೊಂಡ್ಮೇಲೆ ಅಳೋದಕ್ಕಿಂತ ಕಳೆದುಕೊಳ್ಳುವ ಮೊದಲೇ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿದ್ರೆ ಅವಳು ಲಕ್ಷಾಂತರ ರೂಪಾಯಿನ ನಿಜವಾಗ್ಲೂ ಸೇವ್ ಮಾಡ್ಕೊಳ್ಬಹುದು. ಜೊತೆಗೆ ಗಂಡನ್ನು ಕೂಡ ಕಾಪಾಡ್ಕೊಳ್ಬಹುದು. ಒಳ್ಳೆಯ ಹೆಂಡತಿ ಅಂತ ಅಂದ್ರೆ ಗಂಡನ್ನ ನಿಯಂತ್ರಿಸುವವಳಲ್ಲ. ಅವಳು ಗಂಡ ತಪ್ಪು ದಾರಿನಲ್ಲಿ ಹೋಗುವ ಸಮಯಕ್ಕೆ ಸರಿಯಾಗಿ ಎಚ್ಚರಿಕೆನ ವಹಿಸುವಂತವಳು. ಕಷ್ಟ ಅಂತ ಬಂದಂತ ಸಂದರ್ಭದಲ್ಲಿ ತನ್ನ ಗಂಡನ ಕೈ ಬಿಡದೆ ತನ್ನ ಕೈನ ಜೋಡಿಸಿ ಜೊತೆಯಾಗಿ ನಡೆಯುವಂತವಳು. ಗಂಡ ಹೆಂಡತಿ ಇಬ್ರು ಕೂಡ ಹಣಕಾಸಿನ ಕಾವಲುಗಾರರಾದ್ರೆ ಇಲ್ಲಿ ಸಂಸಾರ ಉಳಿಯುತ್ತೆ, ಜೊತೆಗೆ ನಮ್ಮ ಹಣಕಾಸು ಕೂಡ ಉಳಿಯುತ್ತೆ. ಈ ವಿಡಿಯೋದಲ್ಲಿ ನಾನು ಹೆಂಡತಿ ಆದವಳು ದಬ್ಬಾಳಿಕೆ ಮಾಡಿ ಜಗಳ ಮಾಡಿ ಗಂಡನ್ನ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳಿ ಅಂತ ಯಾವುದೇ ಕಾರಣಕ್ಕೂ ಆ ಉದ್ದೇಶನ ಇಟ್ಕೊಂಡು ಈ ವಿಡಿಯೋನ ಮಾಡ್ತಾ ಇಲ್ಲ. ನಾನು ಹೇಳ್ತಾ ಇರುವಂತದ್ದು ನಿಮ್ಮ ಗಂಡ ಹಾಳಾಗ್ದೇನೆ ಇರೋ ರೀತಿ ನೀವು ಪ್ರತಿಯೊಂದು ವಿಷಯದಲ್ಲೂ ಎಚ್ಚರಿಕೆನ ವಹಿಸ್ಬೇಕಾಗುತ್ತೆ, ಗಮನನ ಹರಿಸ್ಬೇಕಾಗುತ್ತೆ, ಹಾಗೂ ನೀವು ಜೊತೆನಲ್ಲಿ ಯಾವಾಗ್ಲೂ ನಿಲ್ಬೇಕಾಗುತ್ತೆ ಅನ್ನೋಂತಹ ಉದ್ದೇಶ ಆಗಿರುತ್ತೆ ಈ ವಿಡಿಯೋ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಯ್ ಹಲೋ, ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದೀಪಿಕಾ ಗೌಡ. ನಾನಿವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ನಿಮ್ಗೆ ಆಲ್ರೆಡಿ ಟಾಪಿಕ್ ನೋಡಿದ್ರೆ ಗೊತ್ತಾಗಿರುತ್ತೆ. ಹಾಗಾದ್ರೆ ಬನ್ನಿ, ಪ್ರತಿಯೊಬ್ಳು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಮಗಳು ಹೇಗೆ ಗಂಡನ ವಿಚಾರದಲ್ಲಿ ಹಣಕಾಸಿನ ಎಚ್ಚರಿಕೆಗಳನ್ನ ನಾವು ವಹಿಸ್ಬೇಕು ಅನ್ನೋಂಥದ್ದನ್ನ ಒಂದೊಂದಾಗಿ ತಿಳಿತಾ ಹೋಗೋಣ. ನಾನು ಮುಂಚೆನೆ ಹೇಳಿದೀನಿ, ಇದು ಯಾವುದೇ ರೀತಿಯಾದಂತಹ ಉದ್ದೇಶಪೂರ್ವಕವಾದಂತಹ ವಿಡಿಯೋ ಅಲ್ಲ. ಗಂಡನ ಮೇಲೆ ದಬ್ಬಾಳಿಕೆ ಮಾಡುವಂತಹ ವಿಡಿಯೋ ಖಂಡಿತವಾಗ್ಲೂ ಅಲ್ಲ. ನಿಮ್ಮ ಸಂಸಾರ ಜೊತೆಗೆ ನಿಮ್ಮ ಹಣಕಾಸನ್ನ ಉಳಿಸ್ಕೊಳ್ಳುವಂತಹ ಉದ್ದೇಶ ಆಗಿರುತ್ತೆ ನನ್ನ ಈ ವಿಡಿಯೋ. ಏನಪ್ಪಾ ಇವರು ಗಂಡನ ಮೇಲೆ ಈ ರೀತಿ ಅಧಿಕಾರ ಚಲಾಯಿಸಿ ಅಂತ ವಿಡಿಯೋ ಮಾಡಿದ್ದಾರೆ ಅಂತ ಯಾರು ಕೂಡ ತಪ್ಪಾಗಿ ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನನ್ನ ಉದ್ದೇಶ ಒಳ್ಳೇದಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಂಬರ್ 1 ಎಚ್ಚರಿಕೆ ಯಾವ್ದಪ್ಪ ಅಂದ್ರೆ, ನಿಮ್ಮ ಗಂಡನ ಸಂಬಳ ಎಷ್ಟಿದೆ, ಸಾಲ ಎಷ್ಟಿದೆ, ಮತ್ತೆ EMI ಎಷ್ಟಿದೆ ಅಂತ ಕೆಲವೊಂದು ದುಡ್ಡಿನ ವಿಷಯದಲ್ಲಿ ನೀವು ತಿಳ್ಕೊಬೇಕಾಗುತ್ತೆ. ಇದು ಅವ್ರ ವಿಷಯ, ನನ್ಗೇನಕ್ಕಪ್ಪ ಅಂತ ನೀವು ದೂರ ಉಳ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಕೆಲವರು ಹೆಂಡತಿರು ಇದೇ ತಪ್ಪನ್ನ ಮಾಡ್ತಾರೆ. ಇಲ್ಲ, ನನ್ ಗಂಡ ಏನೋ ದುಡಿತಾ ಇದ್ದಾನೆ, ನನ್ಗೇನೋ ಒಂದಿಷ್ಟು ಅಂತ ಮೇಂಟೈನ್ ಮಾಡೋದಕ್ಕೆ ಕೊಡ್ತಾ ಇದ್ದಾರೆ, ಸೊ ನಾನು ಯಾಕೆ ಆ ವಿಷಯಕ್ಕೆ ತಲೆ ಕೆಡಿಸ್ಕೋಬೇಕು, ಇದೆಲ್ಲ ನಮ್ಗೆ ತಲೆನೋ ವಿಷಯ ಬೇಡ ಅಂತ ಅಂದ್ಬಿಟ್ಟು ಅವರು ದೂರನೇ ಉಳ್ಕೊಬಿಡ್ತಾರೆ. ಇದು ತಪ್ಪು. ನೀವು ಕೇಳಿ ತಿಳ್ಕೊಳ್ಳಿ. ಗಂಡ ಹೆಂಡತಿ ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ಮುಕ್ತವಾಗಿರ್ಬೇಕು. ನಿಮ್ಮದೇನೇ ಸ್ಯಾಲ್ರಿ ಬರ್ತಾ ಇದ್ರು ಕೂಡ ಅವ್ರಿಗೆ ಹೇಳೋವಂತರಾಗಿರ್ಬೇಕು. ಅವ್ರದ್ದು ಎಷ್ಟು ಸ್ಯಾಲ್ರಿ ಬರ್ತಾ ಇದೆ ಅಂತ ನಿಮ್ಗೆ ಕೇಳೋ ರೈಟ್ಸ್ ಕೂಡ ಇದೆ. ಹಾಗಾಗಿ ಅವರ ಪ್ರತಿಯೊಂದು ಹಣಕಾಸಿನ ವಿಚಾರದಲ್ಲೂ ನೀವು ಎಚ್ಚರಿಕೆನ ವಹಿಸ್ಬೇಕು. ಅಂದ್ರೆ ಅವರ ಸಂಬಳದ ಜೊತೆಗೆ ಸಾಲ ಮತ್ತೆ EMI ಕೂಡ ನೀವು ಕೇಳಿ ತಿಳ್ಕೊಳ್ಬೇಕಾಗುತ್ತೆ. ನಂಬರ್ 2 ಯಾವ್ದಪ್ಪ ಅಂದ್ರೆ, ಗಂಡನ ಮೊಬೈಲ್ನ ಚೆಕ್ ಮಾಡಿ. ಇದು ಯಾವುದೇ ಕಾರಣಕ್ಕೂ ತಪ್ಪಿಲ್ಲ. ನಿಮ್ಗೆ ಎಲ್ಲಾ ರೀತಿಯಾದಂತಹ ರೈಟ್ಸ್ ಇದೆ. ಇಲ್ಲ, ಅವ್ರೇನಾದ್ರು ಅನ್ಕೊಂಡ್ಬಿಡ್ತಾರೆ, ನಾನೇನಾದ್ರೂ ಮೊಬೈಲ್ನ ಚೆಕ್ ಮಾಡೋಕ್ ಹೋದ್ರೆ ಡೌಟ್ ಪಡ್ತಾ ಇದ್ದಾಳೇನೋ ಅಂತ ಅನ್ಕೊಂಡ್ಬಿಡ್ತಾರೆ ಅಂದ್ರೆ ಅದು ಡೌಟ್ ಅಂತ ಅಲ್ಲ, ನೀವು ಅವ್ರ ಮೇಲೆ ಗಮನ ಹರಿಸ್ತಾ ಇದ್ದೀರಾ ಅನ್ನೋ ಅಂತ ಅರ್ಥ ಆಗಿರುತ್ತೆ. ಸೊ ಹಾಗಾಗಿ ಇದರಿಂದ ಏನಪ್ಪ ಗೊತ್ತಾಗುತ್ತೆ ನಿಮ್ಗೆ ಅಂತ ಅಂದ್ರೆ, ಗಂಡ ಅವರ ಯಾರ ಜೊತೆ ಸಹವಾಸ ಮಾಡಿದ್ದಾರೆ, ಅವರ ಹಣಕಾಸಿನ ವ್ಯವಹಾರ ಯಾವ ರೀತಿ ನಡೀತಾ ಇದೆ ಅನ್ನೋಂಥದ್ದು ಗೊತ್ತಾಗುತ್ತೆ. ಕೆಲವೊಂದ್ಸಲ ಗಂಡಂದಿರು ಏನ್ ಮಾಡ್ಬಿಡ್ತಾರಪ್ಪ ಅಂದ್ರೆ, ಅವರ ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಇಲ್ಲ ಯಾವ್ದಾದ್ರು ಫೈನಾನ್ಸ್ ಕಾರ್ಡ್ ಆಗಿರ್ಬೋದು, ಅವೆರಡನ್ನು ಯೂಸ್ ಮಾಡ್ಕೊಂಡು ಲೋನ್ ಬೇರೆಯವ್ರಿಗೆ ಫ್ರೆಂಡ್ಸ್ಗೆ ದುಡ್ಡು ಕೇಳಿದಂತ ಸಂದರ್ಭದಲ್ಲಿ ಇವರ ಪಾಕೆಟ್ ನಲ್ಲಿ ದುಡ್ಡಿಲ್ಲ ಅನ್ನೋಂತ ಸಂದರ್ಭದಲ್ಲಿ ಬೇರೆಯವ್ರಿಗೆ ದುಡ್ಡನ್ನ ಕೊಡಿಸ್ಬಿಟ್ಟಿರ್ತಾರೆ. ಅಂದ್ರೆ ಇವ್ರ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ದುಡ್ಡನ್ನ ಕೊಡ್ಸೋದಾಗಿರ್ಬೋದು, ಇಲ್ಲಾಂದ್ರೆ ಮೊಬೈಲ್ಗಳನ್ನ ಇವರ ಕಾರ್ಡ್ಗಳನ್ನ ಯೂಸ್ ಮಾಡಿ ಯಾವ್ದಾದ್ರು ಮೊಬೈಲ್ ಆಗಿರ್ಬೋದು, ಇನ್ನಿತರ ವಸ್ತುಗಳನ್ನ ಆಗಿರ್ಬೋದು ಕೊಡಿಸ್ಬಿಟ್ಟಿರ್ತಾರೆ. ಅವಾಗ ಅವರು ಕರೆಕ್ಟ್ ಆಗಿ EMI ಕಂತುಗಳನ್ನ ಕಟ್ಕೊಂಡು ಹೋಗ್ತಾ ಇದ್ರೆ ಪರವಾಗಿಲ್ಲ. ಕಟ್ಕೊಂಡು ಹೋಗ್ಲಿಲ್ಲ ಅನ್ನೋಂತ ಸಂದರ್ಭದಲ್ಲಿ ಅವ್ರು ಏನು ಹಣನ ಕಟ್ಟಬೇಕೋ ಅದು ನಿಮ್ಮ ಗಂಡನ ತಲೆ ಮೇಲೆ ಬೀಳುತ್ತೆ. ಜೊತೆಗೆ ಕಾರ್ಡ್ ಬ್ಲಾಕ್ ಆಗುತ್ತೆ, ಸಿಬಿಲ್ ಸ್ಕೋರು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಅಲ್ಲಿ ಎಲ್ಲಾ ನಷ್ಟನು ಕೂಡ ನಿಮ್ ಗಂಡನೇ ಕಟ್ಕೊಡ್ಬೇಕಾಗುತ್ತೆ. ಸೊ ಹಾಗಾಗಿ ನೀವು ಆ ಎಚ್ಚರಿಕೆನ ವಹಿಸಿ ಬ್ಯಾಂಕ್ SMS ಗಳನ್ನ ಚೆಕ್ ಮಾಡೋದಾಗಿರ್ಬೋದು, EMI ಗಳನ್ನ ಚೆಕ್ ಮಾಡೋದಾಗಿರ್ಬೋದು, ಕ್ರೆಡಿಟ್ ಕಾರ್ಡ್ ಬಿಲ್ಸ್ ಗಳನ್ನ ಚೆಕ್ ಮಾಡೋದಾಗಿರ್ಬೋದು, ಈ ರೀತಿ ಎಲ್ಲ ಮಾಡಿದಂತ ಸಂದರ್ಭದಲ್ಲಿ ನಿಮ್ಗೆ ಅಲ್ಲಿ ಏನ್ ನಡೀತಾ ಇದೆ, ನನ್ನ ಗಂಡನ ವ್ಯವಹಾರ ಏನ್ ನಡೀತಾ ಇದೆ ಮೊಬೈಲ್ ನಲ್ಲಿ ವಿತ್ ಅವರ ಫ್ರೆಂಡ್ಸ್ ಜೊತೆ ಅನ್ನೋಂಥದ್ದು ನಿಮ್ಮ ಗಮನಕ್ಕೆ ಬರುತ್ತೆ. ಅಂತ ಟೈಮ್ನಲ್ಲಿ ಅವ್ರಿಗೂ ಕೂಡ ಭಯ ಅನ್ನೋಂಥದ್ದು ಸ್ವಲ್ಪ ಮಟ್ಟಕ್ಕೆ ಇರುತ್ತೆ. ಅವ್ರೇನಾದ್ರೂ ತಪ್ಪು ದಾರಿನಲ್ಲಿ ನಡೀತಾ ಇದ್ರೆ ನೀವು ಅದನ್ನ ಸರಿ ಮಾಡ್ಬೋದು. ನಂಬರ್ 3 ಏನಪ್ಪಾ ಅಂದ್ರೆ, ದುಡ್ಡಿನ ಹಿಂದಿನ ಲಾಭವನ್ನು ನೀವು ತಿಳಿದುಕೊಳ್ಬೇಕಾಗುತ್ತೆ. ನಿಮ್ ಗಂಡ ಏನೋ ಒಂದು ಖುಷಿಯಿಂದ ದುಡ್ಡನ್ನ ಕೊಡ್ತಾ ಇದ್ದಾರೆ ಅನ್ನೋಂಥ ಸಂದರ್ಭದಲ್ಲಿ ನೀವು ಖುಷಿಯಿಂದ ಪಟ್ಟಂತ ಕೈ ಚಾಚೋ ಮೊದಲು ಆ ದುಡ್ಡಿನ ಹಿಂದಿನ ರಹಸ್ಯನ
ತಿಳಿದುಕೊಳ್ಬೇಕಾಗುತ್ತೆ. ಹೇಗಪ್ಪ ಅಂದ್ರೆ ಇಷ್ಟು ದುಡ್ಡು ಎಲ್ಲಿಂದ ಬಂತು, ಹೇಗೆ ಲಾಭ ಆಯ್ತು, ಯಾವ ರೀತಿ ಈ ದುಡ್ಡನ್ನ ನೀವು ತಂದು ನನ್ನ ಕೈಗೆ ಕೊಡ್ತಾ ಇದ್ದೀರಾ ಅನ್ನೋಂಥದ್ದನ್ನೆಲ್ಲ ನೀವು ಕೇಳಿ ತಿಳ್ಕೊಳ್ಬೇಕು. ಆ ದುಡ್ಡಿನ ಹಿಂದೆ ಒಳ್ಳೆ ಉದ್ದೇಶ ಇದ್ರೆ, ಆ ದುಡ್ಡು ಯಾವ್ದೋ ನಿಮ್ಮ ಮನೆಯವ್ರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂದ್ರೆ ಲಾಭ ಆಯ್ತು, ಅದರಿಂದ ಲಾಭ ಆಗೈತೆ ಅಂದ್ರೆ ಅದು ಒಳ್ಳೆಯ ವಿಚಾರ. ಅಕಸ್ಮಾತ್ ಅವರು ಕೆಟ್ಟ ಅಭ್ಯಾಸಗಳಿಂದ ಏನೋ ಒಂದು ಆನ್ಲೈನ್ ಗೇಮ್ ಆಡಿ ಬೆಟ್ಟಿಂಗ್ ಆಡಿ ಈ ರೀತಿ ಕೆಟ್ಟ ಅಭ್ಯಾಸಗಳಿಂದ ಬಂದಿರುವಂತಹ ಲಾಭನ ನೀವು ಈಸ್ಕೊಂಡ್ರಿ ಅಂತ ಅನ್ಕೊಂಡ್ರೆ ಅವತ್ತು ಖುಷಿ ಆಗುತ್ತೆ. ಆದ್ರೆ ಈ ನೆಕ್ಸ್ಟ್ ಡೇ ಇಲ್ಲ ನೆಕ್ಸ್ಟ್ ಟೈಮು ನಿಮ್ಗೆ ಏನು ದುಡ್ಡನ್ನ ತಂದ್ಕೊಟ್ಟಿರ್ತಾರೋ ಅದು ಡಬಲ್ ಹೋಗುವಂತಹ ಚಾನ್ಸ್ ಇರುತ್ತೆ. ಅದು ಕೆಟ್ಟ ಅಭ್ಯಾಸ ಅಲ್ವಾ, ಒಳ್ಳೆ ಅಭ್ಯಾಸದಿಂದ ದುಡ್ಡು ಬಂದಿರೋದಿಲ್ಲ, ಒಳ್ಳೆ ಕೆಲಸದಿಂದ ದುಡ್ಡು ಬಂದಿರೋದಿಲ್ಲ. ಹಾಗಾಗಿ ಕೆಟ್ಟ ಕೆಲಸದಿಂದ, ಅದು ಕೆಟ್ಟ ಚಟದಿಂದ ದುಡ್ಡು ಬಂದಿರುತ್ತೆ, ಲಾಭ ಆಗಿರುತ್ತೆ ಅಂದ್ರೆ ನೆಕ್ಸ್ಟ್ ನಿಮ್ಗೆ ಅದ್ರ ಡಬಲ್ ಹೋಗುವಂತಹ ಚಾನ್ಸ್ ಇರುತ್ತೆ. ಅಲ್ಲಿ ಗಂಡನ್ನ ನಾವೇ ಏನೋ ಒಂದು ಕೆಟ್ಟ ಚಟಕ್ಕೆ ಅಭ್ಯಾಸ ಮಾಡ್ದಂಗೆ ಆಗುತ್ತೆ. ಸೊ ಹಾಗಾಗಿ ಒಂದು ರೂಪಾಯಿ ದುಡ್ಡು ಬಂದ್ರು ಕೂಡ ಅದು ಎಲ್ಲಿಂದ ಬಂತು, ಹೇಗ್ ಬಂತು, ಅದರ ಲಾಭದ ಹಿಂದಿನ ರಹಸ್ಯವನ್ನ ನೀವು ತಿಳ್ಕೊಬೇಕಾಗುತ್ತೆ. ನಂಬರ್ 4 ಯಾವ್ದಪ್ಪ ಅಂದ್ರೆ ನಿಮ್ಮ ಗಂಡನ ಸ್ನೇಹಿತರ ಬ್ಯಾಕ್ ಗ್ರೌಂಡ್ ನೀವು ತಿಳ್ಕೊಬೇಕಾಗುತ್ತೆ. ಏನಕ್ಕೋಸ್ಕರ ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್. ಸಂಘದಿಂದ ಸಹವಾಸ ಕೆಟ್ಟೆ ಅಂತಾರಲ್ಲ, ಹಾಗಾಗಿ ಇದರಿಂದ ಎಷ್ಟೋ ಫ್ಯಾಮಿಲಿಗಳು ಬೀದಿಗೆ ಬಂದಿರುತ್ತೆ. ಸೊ ಹಾಗಾಗಿ ನಾನು ಈ ವಿಚಾರನ ಹೇಳ್ತಾ ಇದ್ದೀನಿ. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಕೂಡ ಹೌದು ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಬ್ಯಾಕ್ ಗ್ರೌಂಡ್ ಏನ್ ತಿಳ್ಕೊಬೇಕು ಅಂದ್ರೆ ನಾವು ನಮ್ಮ ಗಂಡ ಸೇರಿರುವಂತಹ ಫ್ರೆಂಡ್ಶಿಪ್ ಸರಿ ಇದೆಯಾ, ಅವ್ರ ಫ್ರೆಂಡ್ಸ್ಗಳು ಸರಿ ಇದ್ದಾರಾ, ಅವ್ರು ಒಳ್ಳೆಯ ದಾರಿನಲ್ಲಿ ನಡೀತಾ ಇದ್ದಾರಾ. ಈಗ ಎಲ್ಲರೂ ಅಪ್ಪ ಅಮ್ಮದಿರು ಹೇಳ್ತಾರೆ ಗೊತ್ತಾ, ಒಳ್ಳೆ ಸ್ನೇಹಿತರು ಸಂಘ ಮಾಡಿ ಅಂತ ಹೇಳ್ತಾರೆ. ಕೆಟ್ಟವ್ರ ಸಂಘ ಅಂತ ಅಂದ್ರೆ ದೂರ ಉಳ್ಕೊಳ್ಳಿ, ದುಷ್ಟರಿಂದ ದೂರ ಇರ್ಬೇಕು ಅಂತ ಹೇಳ್ತಾರಲ್ಲ, ಆ ರೀತಿ ನಿಮ್ಮ ಗಂಡನ ಸ್ನೇಹಿತರು ಒಳ್ಳೆ ದಾರಿನಲ್ಲಿ ನಡೀತಾ ಇದ್ದಾರಾ, ಜೊತೆಗೆ ನಿಮ್ಮ ಗಂಡ ಅವ್ರ ಜೊತೆ ಹಣಕಾಸಿನ ವಿಚಾರದಲ್ಲಿ ಯಾವ ರೀತಿ ಇದ್ದಾರೆ ಅನ್ನೋಂಥದನ್ನೆಲ್ಲ ನೀವು ತಿಳ್ಕೊಳ್ಬೇಕು. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಸ್ನೇಹಿತರು ಕೊಡುವಂತಹ ತಪ್ಪು ಮಾಹಿತಿಗಳಿಂದ, ತಪ್ಪು ಸಲಹೆಗಳಿಂದ ಲಕ್ಷಾಂತರ ರೂಪಾಯಿನ ನಾವು ಕಳ್ಕೊಳ್ಬೇಕಾಗುತ್ತೆ. ಅತಿ ಆಸೆಗೆ ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಇಲ್ಲ ಕಣೋ, ನೀನ್ ಈ ರೀತಿ ಮಾಡಿದ್ರೆ ದುಡ್ಡು ಜಾಸ್ತಿ ಬರುತ್ತಂತೆ, ನಾನು ತಗೊಂಡಿದ್ದೀನಿ ಮರಯ, ನನ್ಗೂ ಡಬಲ್ ದುಡ್ಡು ಬಂತು ಅಂತ ಯಾವ್ದಾದ್ರು ಹಣಕಾಸಿನ ವ್ಯವಹಾರದಲ್ಲಿ ಅವರು ಇವ್ರನ್ನ ಅಂಟಾಕಿ ಬಿಟ್ಬಿಡ್ತಾರೆ. ಅಂತ ಸಂದರ್ಭದಲ್ಲಿ ನಮ್ ಗಂಡ ಮೋಸ ಹೋದ್ರು ಅಂದ್ರೆ ನಾವು ಕೂಡ ಮೋಸ ಹೋದಾಗೆ. ಹಾಗಾಗಿ ನಿಮ್ಮ ಗಂಡನ ಬ್ಯಾಕ್ ಗ್ರೌಂಡ್ ಅಂದ್ರೆ ಸ್ನೇಹಿತರ ಸಂಘ ಹೇಗಿದೆ, ಅವ್ರು ಯಾವ ರೀತಿ ಒಳ್ಳೆ ಮಾರ್ಗದಲ್ಲಿ ನಡೀತಾ ಇದ್ದಾರಾ, ಹೇಗೆ, ಮತ್ತೆ ನನ್ನ ಗಂಡನ ವ್ಯವಹಾರ ಅವ್ರ ಜೊತೆ ಹೇಗಿದೆ, ಹಣಕಾಸಿನ ವ್ಯವಹಾರ ಹೇಗಿದೆ ಅನ್ನೋ ರೀತಿ ಎಲ್ಲ ನೀವು ಪರಿಶೀಲನೆ ಮಾಡಲೇಬೇಕು. ಇದು ತುಂಬಾ ಇಂಪಾರ್ಟೆಂಟು. ನಮ್ಮ ಗಂಡಿರು ಒಳ್ಳೆಯವ್ರ ಸಹವಾಸ ಮಾಡ್ಲಿಲ್ಲ, ಸಜ್ಜನರ ಸಹವಾಸ ಮಾಡ್ಲಿಲ್ಲ ಅಂದ್ರೆ ಅವರು ಮೋಸ ಆಯ್ತು ಅಂದ್ರೆ ನಾವು ಇಲ್ಲಿ ಬೀದಿಗೆ ಬರುವಂತಹ ಚಾನ್ಸ್ಗಳಿರುತ್ತೆ. ಸೊ ಹಾಗಾಗಿ ಸಂಘ ಅನ್ನೋಂಥದ್ದು ಅಂದ್ರೆ ಸ್ನೇಹಿತರು ಅನ್ನೋಂಥದ್ದು ತುಂಬಾ ಇಂಪಾರ್ಟೆಂಟು ಒಂದು ಸಂಸಾರದ ವಿಚಾರದಲ್ಲಿ. ನಂಬರ್ 5 ಯಾವ್ದಪ್ಪ ಅಂದ್ರೆ ಗಂಡನ ಒಂದು ಒಳ್ಳೆಯ ನಿರ್ಧಾರಕ್ಕೆ ಅಪ್ರಿಶಿಯೇಟ್ ಮಾಡೋದನ್ನ ಕಲ್ತ್ಕೊಳ್ಳಿ. ಅವರು ಯಾವ್ದಾದ್ರು ಒಂದು ಕೆಲಸ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಅಡ್ಬಾಯ್ ಹಾಕೋ ರೀತಿ ಅಂತಾರಲ್ಲ, ಆ ರೀತಿ ಹಾಕ್ಬೇಡಿ. ಫಸ್ಟ್ ಏನ್ ಕೆಲಸ ಮಾಡ್ತಾ ಇದ್ದೀರಾ, ಅದು ಒಳ್ಳೆ ಉದ್ದೇಶಕ್ಕೋಸ್ಕರನ, ಅದರಿಂದ ನಮ್ಗೆ ಒಳ್ಳೇದಾಗುತ್ತಾ ಅನ್ನೋ ಅಂಥದ್ದನ್ನ ತಿಳ್ಕೊಂಡು ಅದು ಒಳ್ಳೆ ಕೆಲಸ ಅಂತ ಅಂದ್ರೆ ಅದಕ್ಕೆ ನೀವೇ ಜೊತೆಯಾಗಿ ನಿಂತ್ಕೊಳ್ಳೋದ್ರ ಜೊತೆಗೆ ಅಪ್ರಿಶಿಯೇಟ್ ಮಾಡ್ತಾ ಹೋಗಿ. ನಿಮ್ಮ ಮಕ್ಳಿಗೆ ಹೇಳಿ, ಅಪ್ಪ ಮಾಡ್ತಾ ಇರೋ ಕೆಲಸ ಒಳ್ಳೇದಾಗಿದೆ, ಅವ್ರಿಗೂ ಅಪ್ರಿಶಿಯೇಟ್ ಮಾಡಿ ಅಂತ. ಇದರಿಂದ ಏನಾಗುತ್ತೆ ಅಂದ್ರೆ ಇದೊಂದು ಒಳ್ಳೆ ಅಭ್ಯಾಸ. ಅವರು ನೀವು ಅಪ್ರಿಶಿಯೇಟ್ ಮಾಡ್ತಾ ಇದ್ದಂಗೆ ಇನ್ನು ಆ ಅಭ್ಯಾಸನ ಹೆಚ್ಚು ರೂಢಿಸ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಜೊತೆಗೆ ಇದರಿಂದ ಅವರು ಮೋಟಿವೇಟ್ ಕೂಡ ಆಗ್ತಾರೆ. ಸೊ ಹಾಗಾಗಿ ಯಾವುದೇ ಒಂದು ಒಳ್ಳೆ ನಿರ್ಧಾರನ ತಗೊಳ್ತಾರೆ ಅಂದ್ರೆ ನೀವು ಅವ್ರಿಗೆ ಅಪ್ರಿಶಿಯೇಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಂಬರ್ 6 ಯಾವ್ದಪ್ಪ ಅಂದ್ರೆ ಏನೋ ಹಣಕಾಸಿನ ವಿಚಾರದಲ್ಲಿ ಏನೋ ಒಂದು ತಪ್ಪಾಗೋಯ್ತು ಅಂತ ಸಂದರ್ಭದಲ್ಲಿ ಅವ್ರನ್ನ ನಿಂದಿಸಬಾರ್ದು, ಜೊತೆಗೆ ಚುಚ್ಚು ಮಾತನಾಡಬಾರ್ದು. ಕೆಲವೊಂದ್ಸಲ ಏನಾಗ್ಬಿಡುತ್ತೆ ಅಂದ್ರೆ ಹೆಂಡತಿರು ಚುಚ್ಚು ಮಾತಾಡೋದೇ ಜಾಸ್ತಿ. ನಾನ್ ಮೊದ್ಲೇ ಹೇಳ್ದೆ ಈ ಕೆಲಸ ಮಾಡ್ಬೇಡಿ ಅಂತ, ಕೇಳಿದ್ರ ನನ್ ಮಾತು, ಈಗ ನೋಡಿ ಯಾವ ಪರಿಸ್ಥಿತಿಗೆ ಬಂತು ಅಂತ ನೋಡಿ, ನನಗ್ ಗೊತ್ತಿಲ್ಲ, ನೀವೇ ಅನುಭವಿಸ್ಬೇಕು ಅನ್ನೋ ರೀತಿಯೆಲ್ಲ ಚುಚ್ಚು ಮಾತಾಡ್ತಾರೆ. ಅಂತ ಟೈಮ್ನಲ್ಲಿ ಒಬ್ಬ ಒಳ್ಳೆ ಹೆಂಡತಿ ಆದಂತವಳು ಏನಕ್ಕೆ ಈ ತರ ತಪ್ಪಾಯ್ತು, ಈ ಸಮಸ್ಯೆಯಿಂದ ಹೊರಗಡೆ ಬರೋದು ಹೇಗೆ ಅಂತೆಲ್ಲ ಅವ್ರ ಜೊತೆ ಸಾಥ್ ಕೊಡ್ತಾಳೆ. ಆ ತರ ಕೊಟ್ಟಂತ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಧೈರ್ಯ ಅನ್ನೋಂಥದ್ದು ಬರುತ್ತೆ. ಎಲ್ಲಿ ಕಳ್ಕೊಂಡಿರ್ತಾರೋ ಅಲ್ಲೇ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂಬರ್ 7 ಯಾವ್ದಪ್ಪ ಅಂದ್ರೆ ನಿಮ್ಮ ಗಂಡ ಸುಳ್ಳು ಹೇಳೋ ಅಭ್ಯಾಸನ ಮಾಡ್ಕೊಳ್ದೇನೆ ಇರೋ ರೀತಿ ನೋಡ್ಕೊಳ್ಳಿ. ಏನಕ್ಕಪ್ಪ ಅಂತ ಅಂದ್ರೆ ಕೆಲವೊಂದ್ಸಲ ಏನಾಗುತ್ತೆ ಗೊತ್ತಾ, ಹೆಂಡತಿ ಕೋಪ ಮಾಡ್ಕೋತಾಳೆ ಅಂತನೋ, ಇಲ್ಲ ಜಗಳ ಆಡ್ತಾಳೆ ಅಂತನೋ, ಇಲ್ಲ ಬೇರೆಯವ್ರ ಮುಂದೆ ನನ್ನ ಬಗ್ಗೆ ಹೇಳ್ತಾಳೆ ಅಂತನೋ, ಇಲ್ಲ ಅಂತ ಅಂದ್ರೆ ನನ್ನ ಚೀಪಾಗಿ ನೋಡ್ತಾಳೆ ಅಂತನೋ ಗಂಡಂದಿರು ಸುಳ್ಳು ಹೇಳೋ ಅಭ್ಯಾಸಗಳನ್ನ ಮಾಡ್ಕೊಬಿಟ್ಟಿರ್ತಾರೆ. ನೀವು ಆ ರೀತಿ ಮಾಡ್ಕೊಳ್ದೇನೆ ಇರೋ ರೀತಿ ನೀವು ನೋಡ್ಕೋಬೇಕು. ಇದಕ್ಕೆ ಕಾರಣ ನೀವೇ ಆಗಿರ್ತೀರಾ. ನೀವ್ ಇಷ್ಟು ಕೆಲಸಗಳನ್ನ ಮಾಡೋದ್ರಿಂದನೇ ಅವರು ನಿಮ್ಗೆ ಸುಳ್ಳು ಹೇಳೋದನ್ನ ಪಳಿಕೊಬಿಟ್ಟಿರ್ತಾರೆ.
ಈಗ ಕೆಲವೊಂದ್ಸಲ ಏನಾಗುತ್ತಪ್ಪ ಅಂದ್ರೆ ಹೊರಗಡೆ ಫ್ರೆಂಡ್ಸ್ ಜೊತೆ ಹೋಗ್ಲೇಬೇಕಾಗುತ್ತೆ. ಅಂತ ಟೈಮ್ನಲ್ಲಿ ನಿಮ್ಮನ್ನ ಕೇಳಿದ್ರೆ ನೀವೆಲ್ಲಿ ಬೇಡ ಅಂದ್ಬಿಡ್ತೀರೋ, ನನ್ನನ್ನ ಚೀಪಾಗಿ ನೋಡ್ಬಿಡ್ತಾಳೋ ಅವಳು ನನ್ನ ಹೆಂಡತಿ ಅಂತ ಅನ್ಕೊಂಡು ಅಲ್ಲಿಂದನೇ ಸುಳ್ಳುನ ಸ್ಟಾರ್ಟ್ ಮಾಡಿರ್ತಾರೆ. ಇಲ್ಲ ನನಗೆ ಓವರ್ ಟೈಮ್ ಕೆಲಸ ಇದೆ ಅಂತನೋ, ಇಲ್ಲ ಹೊರಗಡೆ ಔಟ್ಸೈಡ್ ಹೋಗ್ಬೇಕು ಕೆಲಸದ ಕಡೆಯಿಂದ ಅಂತನೋ, ಈ ರೀತಿ ಸುಳ್ಳು ಹೇಳಿ ಹೋಗೋ ರೀತಿ ನೀವು ಮಾಡಬಾರ್ದು. ನೀವು ಇಲ್ಲಿ ಮಾಡ್ಬೇಕಾಗಿರೋದು ಇಷ್ಟೇನೆ, ಮುಕ್ತವಾಗಿ ಮಾತಾಡಿ. ನೀವೇನಾದ್ರೂ ಹೊರಗಡೆ ಹೋಗ್ಬೇಕು ಅಂದ್ರೆ ಮುಂಚೆನೆ ಹೇಳಿ, ಏನಿದೆಯೋ ರಿಯಲ್ ಫ್ಯಾಕ್ಟ್ ನ ಹೇಳಿ ಹೋಗಿ ಅನ್ನೋ ರೀತಿ ಅವ್ರಿಗೆ ಹೇಳೋದಾಗಿರ್ಬೋದು. ಇಲ್ಲ ಹೊರಗಡೆ ಪಾರ್ಟಿಗೆ ಹೋಗ್ತಾ ಇದೀನಿ ಅಂತನೋ, ಫ್ರೆಂಡ್ಸ್ ಗಳ ಜೊತೆ ಸೇರ್ತಾ ಇದೀನಿ ಅಂತನೋ, ಏನಿದ್ರು ಕೂಡ ಮುಕ್ತವಾಗಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ನಾನು ಯಾವ್ದಕ್ಕೂ ಬೇಡ ಅಂತ ಹೇಳಲ್ಲ, ಆದ್ರೆ ಅತಿ ಆಗ್ಬಾರ್ದು ಅನ್ನೋಂತಹ ಎಚ್ಚರಿಕೆ ಮಾತು ಅವರಲ್ಲಿ ನೀವು ಮೂಡಿಸಿದ್ರೆ ಖಂಡಿತವಾಗ್ಲೂ ಅವರು ಮುಕ್ತವಾಗಿ ಎಲ್ಲವನ್ನೂ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾರೆ. ಅಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಜಗಳಗಳಾಗೋದಿಲ್ಲ, ನಿಮಗೂ ಕೂಡ ಕೋಪ ಅನ್ನೋವಂಥದ್ದು ಬರೋದಿಲ್ಲ. ಸೊ ಹಾಗಾಗಿ ನಾನು ಹೇಳುವಂಥದ್ದು, ಗಂಡನ್ನ ಒಬ್ಬ ಸ್ನೇಹಿತನ ರೀತಿ ಮಾತಾಡ್ಸೋದನ್ನ ಕಲ್ತ್ಕೊಳ್ಳಿ. ನಿಮ್ಮಿಬ್ರು ಮಧ್ಯೆ ಒಂದು ಮುಕ್ತವಾದ ಮಾತುಕತೆಗಳು ಇರ್ಲಿ. ಕೆಲವೊಂದ್ಸಲ ನಿಮ್ಗೆ ಎದುರುಕೊಂಡು ಸುಳ್ಳು ಹೇಳುವಂತಹ ಸಿಚುಯೇಷನ್ ಎದುರಾಗೋದಿಲ್ಲ. ಏನಿದ್ರು ರಿಯಲ್ ಫ್ಯಾಕ್ಟ್ ಆಗಿ ಹೇಳೋದಕ್ಕೆ ಟ್ರೈ ಮಾಡ್ತಾರೆ. ಅವಾಗ ನಿಮ್ಗೂ ಕೂಡ ಮನಸ್ಸಿಗೆ ಸಮಾಧಾನ ಆಗುತ್ತೆ, ನನ್ನ ಗಂಡ ಸುಳ್ಳು ಹೇಳ್ತಾ ಇಲ್ಲ, ನಿಜನೇ ಹೇಳಿ ಹೋಗ್ತಾ ಇದ್ದಾರೆ ಅನ್ನೋಂತ ಸಂತೋಷ, ಸಮಾಧಾನ ನಿಮ್ದು ಕೂಡ ಇರುತ್ತೆ. ಇದರಿಂದ ಎಷ್ಟೋ ಸಂಸಾರಗಳು ಹಾಳಾಗೋದು ತಪ್ಪುತ್ತೆ, ಜೊತೆಗೆ ಸಂತೋಷದಿಂದ ಜೀವನ ನಡೆಸ್ಬೋದು. ನಂಬರ್ 8 ಯಾವ್ದಪ್ಪ ಅಂದ್ರೆ, ಗಂಡ ದುಡಿಯದೆ ಸೋಂಬೇರಿತನ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಎಚ್ಚರಿಕೆನ ವಹಿಸ್ಲೇಬೇಕಾಗುತ್ತೆ. ಇದು ತುಂಬಾ ತುಂಬಾ ಇಂಪಾರ್ಟೆಂಟು. ನಮ್ಮ ಹಿರಿಕರು ಹೇಳ್ತಾರೆ ಗೊತ್ತಾ, ಗಂಡಸು ದುಡಿಯದೆ ಕೆಟ್ಟ, ಹೆಂಗ್ಸು ತಿರುಗ್ ಕೆಟ್ಲು ಅಂತ. ಸೊ ಹಾಗಾಗಿ ಗಂಡ ಅನ್ನುವಂಥನು ಮನೆಯಲ್ಲಿ ದುಡಿಲೇಬೇಕು. ಅವನ್ಗೆ ವಿಧಿನೇ ಇಲ್ಲ, ನೋ ಆಪ್ಷನ್. ಇಲ್ಲಿ ಹೆಂಡತಿ ಆದಂತಳು ದುಡಿಲೇಬೇಕು ಅನ್ನೋಂಥ ರೂಲ್ಸ್ ಇಲ್ಲ. ನಾವ್ ಏನಕ್ಕೋಸ್ಕರ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಮಕ್ಳು ಏನಕ್ಕೋಸ್ಕರ ದುಡಿತಾ ಇದಾರೆ ಅಂದ್ರೆ, ಗಂಡಂಗ್ ಒಂದ್ ಸ್ವಲ್ಪ ಹೆಲ್ಪ್ ಮಾಡೋದ, ಅವ್ರ ಜೊತೆ ನಾವು ಕೈ ಜೋಡಿಸಿದ್ರೆ 2 ವರ್ಷಕ್ಕಾಗುವಂತಹ ಕೆಲಸಗಳು ಅಂದ್ರೆ ಒಳ್ಳೆ ಕೆಲಸಗಳು 1 ವರ್ಷಕ್ಕಾಗ್ಲಿ, ಅವ್ರಿಗೂ ರಿಸ್ಕ್ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ದುಡಿತಾ ಇರ್ತಾಳೆ. ಅವಳು ಮನೆ ಜವಾಬ್ದಾರಿನ ವಹಿಸ್ಕೊಂಡಿರ್ತಾಳೆ. ಗಂಡ ದುಡಿದೇನೆ ಕೂತಿರ್ತಾನೆ ಅಂತ ಅಂದ್ರೆ ಅಲ್ಲಿ ಸಂಸಾರ ಅನ್ನೋಂಥದ್ದು ಉಳ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಗಂಡ ಏನಾದ್ರೂ ದುಡಿತಾ ಇಲ್ಲ, 3 ದಿನ ಕೆಲ್ಸಕ್ಕೆ ಹೋಗಿ 3 ದಿನ ಮನೇಲಿ ಇರ್ತಾರೆ ಅಂತ ಅಂದ್ರೆ ಅವ್ರಿಗೆ ಮನೆಯ ಪರಿಸ್ಥಿತಿನ ಅರ್ಥ ಮಾಡಿಸಿ, ನೋಡಿ ನಾನು ಇಷ್ಟೆಲ್ಲ ದುಡಿತಾ ಇದ್ದೀನಿ, ಮಕ್ಳಿಗೋಸ್ಕರ, ನಿಮಗೋಸ್ಕರ, ಮನೆಗೋಸ್ಕರ ಅಂತ ದುಡಿತಾ ಇದ್ದೀನಿ, ನೀವು ಕೂಡ ನನ್ಗೆ ಸಾಥ್ ಕೊಡ್ಲೇಬೇಕು. ಇಲ್ಲ ಅಂದ್ರೆ ನಾವು ಮುಂದೆ ಮಕ್ಳಿಗೋಸ್ಕರ ಒಂದು ಭವಿಷ್ಯನ ಕಟ್ಕೊಡೋದಕ್ಕೆ ಆಗೋದಿಲ್ಲ ಅಂತ ಮನೆ ಪರಿಸ್ಥಿತಿನ ನೀವು ಸಮಾಧಾನವಾಗಿ ಅವ್ರಿಗೆ ಹೇಳ್ತಾ ಹೋಗಿ. ಜಗಳ ಅನ್ನೋವಂಥದ್ದು, ಕೋಪ ಅನ್ನೋವಂಥದ್ದು ಬೇಡ, ಪ್ರೀತಿಯಿಂದ ಹೇಳಿ. ಇಲ್ಲಿ ಜಗಳ ಕೋಪ ಮಾಡ್ಕೊಂಡು ನೀವೇನಾದ್ರೂ ಅವ್ರಿಗೆ ಬುದ್ಧಿ ಹೇಳೋದಕ್ಕೆ ಹೋಗ್ತೀರಾ ಅಂದ್ರೆ ಅವ್ರಿಗೆ ಇನ್ನೂ ಒಂಥರ ಹಾರ್ಡ್ ಆಗ್ತಾರೆ. ಅಂತ ಟೈಮ್ನಲ್ಲಿ ಬಿಟ್ಟಾಕು, ನಾನು ಇರೋದೇ ಈ ರೀತಿ, ನನ್ಗೆ ಈ ಲೈಫೇ ಚಂದ ಅನ್ನೋ ರೀತಿ ಆಗೋಗುತ್ತೆ. ಸೊ ಹಾಗಾಗಿ ಆದಷ್ಟು ನೀವೇ ಕೂರ್ಸಿ ಬುದ್ಧಿ ಹೇಳಿ. ಮಕ್ಕಳು ಮುಂದೆ ಬುದ್ಧಿ ಹೇಳೋದು ಬೇಡ, ಹೊರ್ಗಡೆಯವ್ರನ್ನ ಕರ್ಸಿ ಬುದ್ಧಿ ಹೇಳೋವಂಥದ್ದು ಬೇಡ. ನೀವ್ ಹೇಳಿ, ನಿಮ್ ಸಂಸಾರ ಹಾಳಾಗ್ತಾ ಇದೆ, ಅವ್ರು ನಿಮ್ ಗಂಡ ಅಂದ್ರೆ ನೀವ್ ಹೇಳೋದ್ರಲ್ಲಿ ಅವರು ತಿದ್ಕೊಳ್ತಾರೆ. ಆದ್ರೆ ಹೇಳೋ ರೀತಿ ಸರಿಯಾಗಿರ್ಬೇಕು ಅಷ್ಟೇ, ಕೋಪ ಜಗಳದಿಂದಲ್ಲ. ಇದರಿಂದ ಎಷ್ಟೋ ಸಂಸಾರಗಳು ಹಾಳಾಗ್ತಾ ಇದೆ ಅನ್ನೋವಂಥದ್ದನ್ನು ಕೂಡ ಅವ್ರಿಗೆ ಎಚ್ಚರಿಕೆ ವಹಿಸಿ. ಅದು ನಿಜನೂ ಕೂಡ ಹೌದು. ಇಲ್ಲಿ ಗಂಡ ದುಡ್ದು ಹೆಂಡತಿ ಮನೇಲಿದ್ರೆ ಏನೋ ಹೆಂಡತಿ ಮ್ಯಾನೇಜ್ ಮಾಡ್ಬೋದು, ಆದ್ರೆ ಮೇನ್ ಯಜಮಾನನೇ ದುಡಿತಾ ಇಲ್ಲ ಅನ್ನೋಂಥ ಸಂದರ್ಭದಲ್ಲಿ ಆ ಮನೆಯಾಗಿ ಉಳ್ಕೊಳ್ಳೋದಿಲ್ಲ, ಸಂಸಾರವಾಗಿ ಉಳ್ಕೊಳ್ಳೋದಿಲ್ಲ. ಹಾಗಾಗಿ ಅವ್ರನ್ನ ಒಳ್ಳೆ ಮಾರ್ಗದಲ್ಲಿ ನಡೆಸೋ ಅಂತಹ ಹೆಂಡತಿ ನೀವಾಗಿರ್ಬೇಕು. ಜೊತೆಗೆ ಇದರಿಂದ ನಿಮ್ ಸಂಸಾರನೂ ಉಳಿಯುತ್ತೆ, ಎಷ್ಟೋ ಹಣಕಾಸು ಕೂಡ ನಿಮ್ಮ ಕೈ ಬಿಟ್ಟು ಹೋಗೋದು ತಪ್ಪುತ್ತೆ. ನಂಬರ್ 9 ಯಾವ್ದಪ್ಪ ಅಂದ್ರೆ, ನಿಮ್ಮ ಗಂಡಂದಿರ ದುಶ್ಚಟಗಳಿಗೆ ಬಲಿಯಾಗದಂತೆ ನೋಡ್ಕೊಳ್ಳಿ. ಈ ದುಶ್ಚಟ ಅಂದ್ರೆ ಯಾವುದು? ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ, ಮನೆಯಲ್ಲಿ ಕೆಲವೊಂದ್ಸಲ ನಿಮ್ದಿ ಇಲ್ಲ ಅನ್ನೋಂಥ ಸಂದರ್ಭದಲ್ಲಿ ಯಾವಾಗ್ಲೂ ಜಗಳ ಆಡ್ತಾ ಇರ್ತೀರಾ, ಇಲ್ಲ ಬೇರೆಯವ್ರಿಗೆ ನಿಮ್ಮ ಗಂಡನ ವಿಚಾರ ಆಗಿರ್ಬೋದು, ನಿಮ್ಮ ಸಂಸಾರದ ವಿಚಾರ ಆಗಿರ್ಬೋದು, ನೀವು ಹೇಳ್ತಾ ಇರ್ತೀರಾ ಅನ್ನೋಂಥ ಸಂದರ್ಭದಲ್ಲಿ ಅದು ನಿಮ್ಮ ಗಂಡನ ಕಿವಿಗೆ ಬಿತ್ತು ಅನ್ನೋಂಥ ಸಂದರ್ಭದಲ್ಲೂ ಕೂಡ ಗಂಡನ ಮನಸ್ಸು ಒಂಥರ ಚಂಚಲತೆಗೆ ಒಳಗಾಗುತ್ತೆ. ಆವಾಗ್ಲೇನೆ ಅವರು ದುಶ್ಚಟಗಳಿಗೆ ಬಲಿಯಾಗುವಂಥದ್ದು, ಹೆವಿ ಸ್ಮೋಕ್ ಮಾಡುವಂಥದ್ದಾಗಿರ್ಬೋದು, ಡ್ರಿಂಕ್ಸ್ ಮಾಡುವಂಥದ್ದಾಗಿರ್ಬೋದು, ಮತ್ತೆ ಕೆಲವೊಂದು ಆನ್ಲೈನ್ ಗೇಮ್ಗೆ ಅಡಿಕ್ಟ್ ಆಗೋದಾಗಿರ್ಬೋದು, ಇಲ್ಲ ಅಂದ್ರೆ ಬೇರೆಯವರು ಸಂಘಗಳನ್ನ ಮಾಡೋದಾಗಿರ್ಬೋದು. ಈ ರೀತಿ ಎಲ್ಲ ಮಾಡೋದಕ್ಕೆ ನಾವು ಕಾರಣ ಆಗ್ಬಾರ್ದು. ಅವ್ರನ್ನ ಒಳ್ಳೆ ಮಾರ್ಗದಲ್ಲಿ ನಡೆಸೋ ಅಂತವಳು ಮಾತ್ರ ಒಳ್ಳೆ ಹೆಂಡತಿ ಆಗಿರ್ತಾಳೆ. ಸೊ ಹಾಗಾಗಿ ಅವರು ದುಶ್ಚಟಗಳಿಗೆ ಬಲಿ ಆಗದಿನ ರೀತಿ ನೋಡ್ಕೊಳ್ಳೋ ಜವಾಬ್ದಾರಿ ಹೆಂಡತಿದಾಗಿರುತ್ತೆ. ಅವರು ದುಶ್ಚಟಗಳಿಗೆ ಒಂದು ಸಲ ಅಡಿಕ್ಟ್ ಆದ್ರು ಅಂತ ಅಂದ್ರೆ ಅವ್ರನ್ನ ಹೊರ್ಗಡೆ, ಆ ದುಶ್ಚಟದಿಂದ ಹೊರಗಡೆ ತರುವಂತದ್ದು ತುಂಬಾ ತುಂಬಾ ಕಷ್ಟ ಆಗುತ್ತೆ. ಕೆಟ್ಟದನ್ನ ಬೇಗ ಅಡಿಕ್ಟ್ ಆಗ್ಬೋದು, ಕೆಟ್ಟದ್ರಿಂದ ಹೊರಗಡೆ ಬರುವಂತದ್ದು ತುಂಬಾ ತುಂಬಾ ಕಷ್ಟ. ಹಾಗಾಗಿ ನಾವು ಮೊದಲೇ ಎಚ್ಚರಿಕೆನ ವಹಿಸಿ ಮನೆಯಲ್ಲಿ ಆದಷ್ಟು ಪ್ರಶಾಂತತೆಯಿಂದ ಕೂಡಿರ್ಲಿ. ಪೀಸ್ಫುಲ್ ಮೈಂಡ್ ಅನ್ನೋಂಥದ್ದು ಅವ್ರಿಗೆ ಸಿಗ್ಬೇಕು. ಮನೆಗೆ ಬಂದ್ರೆ ಹೊರಗಡೆ ಹೋಗ್ದೇನೆ ಇರೋ ರೀತಿ ಅವ್ರಿಗೆ ಖುಷಿ ಆಗ್ಬೇಕು. ಅಪ್ಪ ನನ್ಗಿಲ್ಲೇ ಇದೇ ಒಂಥರ ಸ್ವರ್ಗ ಇದ್ದಂಗೆ ಐತೆ ಕಣಪ್ಪ, ಯಾವ ಫ್ರೆಂಡ್ ಸರ್ಕಲ್ಲು ಬೇಡ,
ಯಾವ ಕೆಟ್ಟ ಚಟಗಳು ಬೇಡ, ಯಾವ ಆನ್ಲೈನ್ ಗೇಮ್ ಕೂಡ ಬೇಡ ಅನ್ನೋ ರೀತಿ ಅವರು ಮೈಂಡಲ್ಲಿ ಬರಬೇಕು ಅಂದರೆ ಫಸ್ಟ್ ನೀವು ಮನೆಯಲ್ಲಿ ಹೆಂಡತಿ ಆದಂಥವಳು ಸರಿ ಇರಬೇಕು, ಜೊತೆಗೆ ಮಕ್ಕಳ ಪ್ರೀತಿ ಜಾಸ್ತಿ ಇರಬೇಕು, ಮನೆ ವಾತಾವರಣ ಅನ್ನೋಂಥದ್ದು ಚೆನ್ನಾಗಿರ್ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂಬರ್ 10 ಯಾವ್ದಪ್ಪ ಅಂದ್ರೆ ತಿಂಗಳಿಗೊಂದ್ಸಲ ಗಂಡ ಹೆಂಡತಿ ಇಬ್ರು ಕೂಡ ಹಣಕಾಸಿನ ವಿಚಾರದಲ್ಲಿ ಚರ್ಚೆನ ಮಾಡಿ. ನಮ್ದು ಸಾಲ ಎಷ್ಟಿದೆ, ನಾವ್ ಎಷ್ಟು EMI ನ ಕಟ್ಟಬೇಕಾಗುತ್ತೆ, ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವ್ ಏನನ್ನ ಕೂಡಿಡ್ಬೇಕು, ಮತ್ತೆ ನಮ್ಮ ಡ್ರೀಮ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವ್ ಎಷ್ಟು ಹಣನ ಕೂಡಿಡ್ಬೇಕು ಅನ್ನೋಂಥದ್ದನ್ನೆಲ್ಲ ನೀವು ಗಂಡನ ಜೊತೆ ಚರ್ಚೆ ಮಾಡಿ. ಜೊತೆ ಮಕ್ಳಿದ್ರು ಕೂಡ ಒಳ್ಳೇದೇ, ಯಾಕಂದ್ರೆ ಅವ್ರಿಗೂ ನಿಮ್ಮ ವ್ಯವಹಾರಗಳು ಅನ್ನೋಂಥದ್ದು ಮೈಂಡ್ಗೆ ಹೋಗುತ್ತೆ. ಸೊ ಹಾಗಾಗಿ ತಿಂಗಳಿಗೊಂದ್ಸಲ ಫ್ಯಾಮಿಲಿ ಜೊತೆ ನೀವು ಚರ್ಚೆನ ಮಾಡೋದ್ರಿಂದ ನಿಮ್ಮಿಬ್ರು ಮಧ್ಯೆ ಹಣಕಾಸಿನ ವ್ಯವಹಾರ ಅನ್ನುವಂಥದ್ದು ಚೆನ್ನಾಗಿರುತ್ತೆ. ಯಾವ ದುಡ್ಡು ಎಲ್ಲಿಗೆ ಹೋಗುತ್ತೆ, ಯಾವ ದುಡ್ಡು ಎಲ್ಲಿಂದ ಬರುತ್ತೆ ಅನ್ನೋವಂಥದ್ದು ಕೂಡ ನಿಮ್ಮಿಬ್ರಿಗೂ ಗಮನದಲ್ಲಿರುತ್ತೆ. ಆದಷ್ಟು ಹಣಕಾಸಿನ ವಿಚಾರದಲ್ಲಿ ಪ್ರೀತಿಯಿಂದ ವರ್ತಿಸೋದನ್ನ ಕಲ್ತ್ಕೊಳ್ಬೇಕು. ನಾವು ಹೆಣ್ಮಕ್ಳಾದಂಥವ್ರು ನಮ್ಮ ಸಂಸಾರನ ಉಳಿಸ್ಕೊಳ್ಬೇಕು, ನಮ್ಮ ಹಣಕಾಸನ್ನ ಉಳಿಸ್ಕೊಳ್ಬೇಕು ಅಂದ್ರೆ ಆದಷ್ಟು ನಾವು ಸಹನೆಯಿಂದ ಇರಬೇಕಾಗುತ್ತೆ. ದುಡ್ಡಿನ ವಿಚಾರದಲ್ಲಾಗಿರ್ಬೋದು, ಸಂಸಾರದ ವಿಚಾರದಲ್ಲಿ, ಯಾವ ವಿಚಾರದಲ್ಲಾದ್ರೂ ಆಗಿರ್ಬೋದು. ಪ್ರೀತಿ ಅಂದ್ರೆ ಬರೀ ಜೊತೆಯಾಗಿ ಇರೋದು ಅಂತಲ್ಲ, ಒಂದು ತಪ್ಪು ನಿರ್ಧಾರದಿಂದ ನಮ್ಮ ಕುಟುಂಬನ ನಾವು ಕಾಪಾಡ್ಕೊಳ್ಳುವಂಥದ್ದು ಕೂಡ ಒಂದು ಪ್ರೀತಿಯ ಒಂದು ಭಾಗ ಆಗಿರುತ್ತೆ. ಸಂಸಾರ ಅಂತ ಅಂದ್ರೆ ಎಲ್ಲಾ ರೀತಿಯಿಂದನೂ ಕೂಡಿರ್ಬೇಕಂತೆ, ಬರೀ ಹಣಕಾಸಿನ ವಿಚಾರದಲ್ಲಿ ಒಳ್ಳೆ ರೀತಿಯಾಗಿರ್ಬೇಕು, ಪ್ರೀತಿನೇ ತುಂಬಿರ್ಬೇಕು ಅಂತಲ್ಲ. ಕೆಲವೊಂದ್ಸಲ ಮನಸ್ತಾಪಗಳಾಗಿರುತ್ತೆ. ಆ ಮನಸ್ತಾಪಗಳನ್ನ ಯಾವ ರೀತಿ ಸರಿ ಮಾಡ್ಕೋಬೇಕು ಅನ್ನೋಂಥದ್ದು ಗೃಹಿಣಿ ಆದಂತೊಳಗೆ ಗೊತ್ತಿರ್ಬೇಕು. ಸೊ ಇಲ್ಲಿ ಗೃಹಿಣಿ ಆದಂತೋಳು ಈ ರೀತಿ ನೀವು ಗಂಡನ ಮೇಲೆ ಎಚ್ಚರಿಕೆನ ವಹಿಸಿದ್ರೆ ನೀವು ಎಷ್ಟೋ ದುಡ್ಡು ಲಾಸ್ ಮಾಡ್ಕೊಳ್ಳೋದನ್ನ ನೀವು ತಪ್ಪಿಸ್ಬೋದು. ನಿಮ್ಮ ಸಂಸಾರನ ಸರಿಯಾದ ದಾರಿನಲ್ಲಿ ನಡೆಸ್ಕೊಳ್ತಾ ಹೋಗ್ಬೋದು ತುಂಬಾ ಖುಷಿಯಿಂದ. ಇದರಿಂದ ನಿಮ್ಮ ಫ್ಯಾಮಿಲಿನೂ ಕೂಡ ಖುಷಿಯಾಗಿರುತ್ತೆ, ನೀವು ಕೂಡ ಟೆನ್ಷನ್ ಫ್ರೀ ಆಗ್ತೀರಾ, ನಿಮ್ಮ ಗಂಡನೂ ಕೂಡ ಒಳ್ಳೆ ಮಾರ್ಗದಲ್ಲಿ ನಡೀತಾರೆ, ಎಷ್ಟೋ ದುಡ್ಡು ನಮ್ಗೆ ಉಳ್ಕೊಳ್ತಾ ಹೋಗ್ತಾ ಇರುತ್ತೆ. ಈ ರೀತಿ 10 ಸಲಹೆಗಳ ಮೇಲೆ ನಿಮ್ಗೆ ಗಮನ ಇರ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದರಿಂದ ಎಷ್ಟೋ ಸಂಸಾರಗಳು ಬೀದಿಗೆ ಬರೋದು ತಪ್ಪುತ್ತೆ, ಮತ್ತೆ ಕೆಲವೊಂದು ಡಿವೋರ್ಸ್ಗಳಾಗೋದು ತಪ್ಪುತ್ತೆ, ಮತ್ತೆ ಹಣಕಾಸಿನ ವಿಚಾರದಲ್ಲಿ ನೀವು ಲಕ್ಷಾಂತರ ರೂಪಾಯಿನ ಕಳ್ಕೊಳ್ಳೋವಂಥದ್ದು ತಪ್ಪುತ್ತೆ. ಕೆಲವೊಂದ್ಸಲ ಲಕ್ಷಾಂತರ ರೂಪಾಯಿ ಕಳ್ಕೊಂಡಂತ ಸಮಯದಲ್ಲಿ ಅವರ ಸಂಸಾರದಲ್ಲಿ ಗಂಡ ಸೂಸೈಡ್ ಮಾಡ್ಕೊಳ್ಳೋ ಅಂಥದ್ದು, ಇಲ್ಲ ಗಂಡ ನಾನು ಹೇಳ್ದಾಗ ಕೇಳ್ತಾ ಇಲ್ಲ ಅಂತ ಅನ್ನೋ ರೀತಿ ಹೆಂಡತಿ ಸೂಸೈಡ್ ಮಾಡ್ಕೊಳ್ಳೋ ಅಂಥದ್ದು, ಇವೆಲ್ಲವೂ ಕೂಡ ತಪ್ಪುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸೋವಂಥ ಟೈಮ್ ಬಂದಾಯಿತು. ನಿಮ್ಗೆ ಯಾವ ರೀತಿನಾದ್ರೂ ವಿಡಿಯೋ ಬೇಕು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ. ನಾನು ನಿಮಗೆ ಯೂಸ್ ಆಗೋ ರೀತಿ ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.